ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಸಿಎಂ ಬಣ ವರ್ಸಸ್ ಡಿಕೆ ಬಣ ಫೈಟ್. ಅಪೆಕ್ಸ್ ಬ್ಯಾಂಕ್ ಚುಕ್ಕಾಣಿ ಹಿಡಿಯೋದಕ್ಕೆ ಕೆಎನ್ ರಾಜಣ್ಣ ಕಸರತ್ತು ಮಾಡ್ತಿದ್ದಾರೆ. ಇನ್ನು ಕೆಎನ್ ರಾಜಣ್ಣ ಹಾಗೂ ಎಸ್ ರವಿ ನಡುವೆ ತೀವ್ರ ಪೈಪೋಟಿ ನಡೀತಿದೆ. ಶಿವರಾಮ್ ಹೆಬ್ಬಾರ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ಗೆ ಸಿಎಂ ಬಣ ವರ್ಸಸ್ ರಾಜಣ್ಣ ಬಣ. ಅಪೆಕ್ಸ್ ಬ್ಯಾಂಕ್ ಚುಕ್ಕಾಣಿ ಹಿಡಿಯೋದಕ್ಕೆ ಕೆಎನ್ ರಾಜಣ್ಣ ಮಹಾ ಕಸರತ್ತು. ಕೆಎನ್ ರಾಜಣ್ಣ ಹಾಗೂ ಎಸ್ ರವಿ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದಿದ್ದ ಸಭೆ ಕೂಡ ಅಪೂರ್ಣ. ಹೊಸಬರಿಗೆ ಅವಕಾಶ ನೀಡುವಂತೆ ಸಚಿವ ಶಿವಾನಂದ ಪಾಟೀಲ್ ಪಟ್ಟು. ಅಪೆಕ್ಸ್ ಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಹೈಕಮಾಂಡ್ ನಾಯಕರು. ರಾಜಣ್ಣರನ್ನೇ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಒತ್ತಡ ಹೇರಿದಂತೆ ಸೂಚನೆ. ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ ಕಾಂಗ್ರೆಸ್ ಹೈಕಮಾಂಡ್. ರಾಜಣ್ಣರನ್ನೇ ಅಧ್ಯಕ್ಷ ಮಾಡೋದಕ್ಕೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ. ಇಂದು ನಡೆಯಲಿಕ್ಕಿರುವ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲಿ ಸಿಎಂ ಬಣ ವರ್ಸಸ್ ಡಿಕೆ ಬಣ ಪೈಪೋಟಿಯಲ್ಲಿದೆ. ಇನ್ನು ಕೆಎನ್ ರಾಜಣ್ಣರು ಏನು ಹೊರತಾಗಿಲ್ಲ. ಈ ಪೈಪೋಟಿಯಲ್ಲಿ ಅವರು ಕೂಡ ಸ್ಪರ್ಧೆಗೆ ಇಳಿದಂಗೆ ಕಾಣ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಲಾಬಿ ಮಾಡ್ತಿದ್ದಾರೆ. ಸಿಎಂ ನೇತೃತ್ವದಲ್ಲಿ ನಡೆದಿದ್ದ ಸಭೆ ಕೂಡ ಇನ್ಕಂಪ್ಲೀಟ್, ಅಪೂರ್ಣ. ಇನ್ನು ಹೊಸಬರಿಗೆ ಅವಕಾಶ ನೀಡುವುದಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಲಾಬಿನ್ ಮಾಡ್ತಿದ್ದಾರೆ. ಇನ್ನು ಅಪೆಕ್ಸ್ ಚುನಾವಣೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರುವ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು ಜೊತೆಗೆ ರಾಜಣ್ಣರನ್ನೇ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೂ ಒತ್ತಡ ಹೇರಿದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ನೀಡಿದ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜಣ್ಣರನ್ನೇ ಅಧ್ಯಕ್ಷ ಮಾಡೋದಕ್ಕೂ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಕಾರಣ. ಸಚಿವ ಸ್ಥಾನವೂ ಕೂಡ ವಜಾಗೊಂಡು ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳಬಾರದು. ಒಂದು ಕಡೆ ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪ್ರಭಾವಿ ಸಚಿವರು. ಸೊ ಈಗ ಖಾತೆಯೂ ಇಲ್ಲದೆ, ಜವಾಬ್ದಾರಿಗಳೂ ಇಲ್ಲದೆ ಹಿಂಗೆ ಕೂತ್ರೆ ಕಾಂಗ್ರೆಸ್ಸಿಗೂ ಕೂಡ ರಾಜ್ಯ ಮಟ್ಟದಲ್ಲಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ರಾಜಣ್ಣರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ತೀವ್ರ ಲಾಬಿಯೂ ಕೂಡ ನಡೀತಾ ಇದೆ. ಇಂದು ನಡೆಯಲಿರುವಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಎಲೆಕ್ಷನ್ ಏನಾಗುತ್ತೆ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.